ಮುಖ್ಯವಾದ ಈ ಕಾರ್ಯಕ್ರಮದ ವಿಶೇಷ ಏನಂದರೆ ಈಶ್ವರನಿಗೆ ಏಕಾದಶ ಅನ್ನುವಂಥದ್ದು ನಾವು ಕೇಳ್ತೇವೆ. ಏಕಾದಶ ರುದ್ರ ಪಠಣ ಅಥವಾ ಏಕಾದಶ ಅಂತ ಪದೇ ಪದೇ ನಾವು ಕೇಳ್ತೇವೆ ಈಶ್ವರನ ಹೆಸರು ಬಂದಾಗ. ಈ ಮಾಲಿಂಗೇಶ್ವರನ ಬ್ರಹ್ಮಕಲಶೋತ್ಸವದ ವೈಶಿಷ್ಟ್ಯ ಏನೆಂದರೆ, ನಮ್ಮ ಅಖಂಡ ಭಾರತದ ಪುಣ್ಯ ನದಿಗಳ ತೀರ್ಥ ಕಲಶದೊಂದಿಗೆ ಅಭಿಷೇಕ ನಡೀಲಿಕ್ಕಿದೆ ಮಾಲಿಂಗೇಶ್ವರನಿಗೆ. ನಾವು ದಿನ ಬೆಳಿಗ್ಗೆ ಎದ್ದರೆ ಹೇಳ್ತೇವೆ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ ಅಂತ ಹೇಳ್ತೇವೆ. ಯಾವುದೇ ಒಂದು ಕಲಶ ಸಂಕಲ್ಪ ಮಾಡಬೇಕಾದ್ರೆ ಇದನ್ನೇ ಮುಂದುವರಿಸಿ ಸನ್ನಿಧಿಂ ಕುರು ಅಂತ ಹೇಳಿ ಆ ಕಲಶಕ್ಕೆ ನಮ್ಮ ಅಖಂಡ ಭಾರತದ ನದಿಗಳನ್ನು ಸಾನ್ನಿಧ್ಯವನ್ನು ನಾವು ತರಿಸ್ಕೊಳ್ತೇವೆ. ಆದರೆ ಈ ಕಾರ್ಯಕ್ರಮದ ವಿಶೇಷ ಏನೆಂದರೆ, ಅಖಂಡ ಭಾರತದ ನದಿಗಳ ತೀರ್ಥವನ್ನೇ ತಂದು ಅದನ್ನು ಉಪ್ಪಿನಂಗಡಿಯ ಸಂಗಮ ಕ್ಷೇತ್ರದಲ್ಲಿ, ಮೊದಲೇ ಅದು ಸಂಗಮ ಕ್ಷೇತ್ರ, ಅಲ್ಲಿ ಕುಮಾರಧಾರ ಮತ್ತು ನೇತ್ರಾವತಿ ಸಂಗಮ ಆಗಿದೆ. ಅಲ್ಲಿ ಈ ಅಖಂಡ ಭಾರತದ ಎಲ್ಲ ನದಿಗಳ ತೀರ್ಥವನ್ನು ತಂದು ಅಲ್ಲಿಂದ ರಥದ ಮೂಲಕ, ಮೆರವಣಿಗೆ ಮೂಲಕ ಅದನ್ನು ಪುತ್ತೂರು ಮಾಲಿಂಗೇಶ್ವರನ ಸನ್ನಿಧಿಗೆ ತಂದು ಅಲ್ಲಿ ಅದಕ್ಕೆ ಆರತಿ, ಒಂದು ವೈಭವಪೂರ್ಣ ಸ್ವಾಗತ. ಅದಾದ ನಂತರ ವಿಟ್ಲ ಪಂಚಲಿಂಗೇಶ್ವರನ ಸನ್ನಿಧಿಗೆ ಬಂದು ಅಲ್ಲೊಂದು ವೈಭವಪೂರ್ಣ ಸ್ವಾಗತ. ಹಾಗೂ ಇದರ ಜೊತೆಗೆ ಹೊರೆಕಾಣಿಕೆ, ಹಸಿರುವಾಣಿ ಕೂಡ ಮೆರವಣಿಗೆಯಲ್ಲಿ ಬಂದು ಪದ್ಯಾಣಕ್ಕೆ 30ನೇ ತಾರೀಕು ಸೇರಲಿಕ್ಕಿದೆ. ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಉಪ್ಪಿನಂಗಡಿಯಿಂದ ಈ ತೀರ್ಥ ರಥಯಾತ್ರೆ ಹಾಗೂ ಹಸಿರುವಾಣಿ ಮೆರವಣಿಗೆ ಆರಂಭವಾಗಿ ಮಧ್ಯಾಹ್ನ ಸುಮಾರು 2 ಗಂಟೆ ನಂತರ ಪುತ್ತೂರಿಂದ ಹೊರಟು ಅದೇ ರೀತಿ ವಿಟ್ಲಕ್ಕೆ ಬಂದು ಕನ್ಯಾನ ತಲುಪಲಿಕ್ಕಿದೆ. ಕನ್ಯಾನದಿಂದ ಪದ್ಯಾಣಕ್ಕೆ ಬರುವಾಗ ಅಲ್ಲೊಂದು ಅಭೂತಪೂರ್ವ ಭಜನೆ, ಕುಣಿತ ಭಜನೆ, ಸ್ವಾಗತ, ಚೆಂಡೆ ಹಾಗೂ ಒಂದು ವೈಭವಪೂರ್ಣವಾದ ಮೆರವಣಿಗೆ ಮುಖಾಂತರ ಪದ್ಯಾಣಕ್ಕೆ ಬರಲಿಕ್ಕಿದೆ. ಹಾಗಾಗಿ ಇದೊಂದು ವಿಶಿಷ್ಟವಾದ ಪರಿಕಲ್ಪನೆ ಹಾಗೂ ಒಂದು ಕಾರ್ಯಕ್ರಮ. ಪ್ರಾಯಶಃ ಸುತ್ತಮುತ್ತ ಎಲ್ಲಿ ಕೂಡ ಈ ರೀತಿ ಪುಣ್ಯತೀರ್ಥ, ಪುಣ್ಯ ನದಿಗಳನ್ನು ತಂದು ದೇವರಿಗೆ ಅಭಿಷೇಕ ಮಾಡಿ ಬ್ರಹ್ಮಕಲಶ ಮಾಡಿದ್ದಿಲ್ಲ. ಈ ದೇವಸ್ಥಾನಕ್ಕೆ ಈಗಾಗಲೇ ಇದು ತಾರುಣ್ಯದ ಹಂತದಲ್ಲಿರುವಂಥ ಒಂದು ಶಿವನ ಅವಸ್ಥೆ. ಆ ತಾರುಣ್ಯದ ಅವಸ್ಥೆಯಲ್ಲಿರುವಾಗ, ಯೌವನದ ಅವಸ್ಥೆಯಲ್ಲಿರುವ ಶಿವ ಅಖಂಡ ಭಾರತದ ತೀರ್ಥವನ್ನು ತರಿಸ್ಕೊಂಡು ತನಗೆ ಬ್ರಹ್ಮಕಲಶವನ್ನು ಮಾಡಿಸ್ತಿರತಕ್ಕಂಥ ಈ ಸಂದರ್ಭದಲ್ಲಿ ನಮಗೆಲ್ಲ ಭಾಗವಹಿಸಲಿಕ್ಕೆ ಸಿಕ್ಕಿರುವಂಥದ್ದು ನಮ್ಮದೆಲ್ಲರದ್ದು ಒಂದು ಅವಕಾಶ, ನಮ್ಮದೆಲ್ಲ ಒಂದು ಪುಣ್ಯವೇ ಸರಿ. ಪದ್ಯಾಣ ಮಾಲಿಂಗೇಶ್ವರ ಅಂತ ಹೇಳಿದರೆ ಈಶ್ವರನ ಹೂದೋಟದಲ್ಲಿರುವ ಮಾಲಿಂಗೇಶ್ವರ. ಮಾಲಿಂಗೇಶ್ವರ ಹೂದೋಟದಲ್ಲಿರುವಂಥದ್ದು ಪದ್ಯಾಣದಲ್ಲೇ. ಅಂಥ ಒಂದು 600 ವರ್ಷ ಇತಿಹಾಸವುಳ್ಳ ವಿಟ್ಲದ ಅರಸರಿಂದ ಸ್ಥಾಪಿಸಲ್ಪಟ್ಟ ದೇವಸ್ಥಾನಗಳಲ್ಲಿ ಪದ್ಯಾಣ ಕೂಡ ಒಂದು. ಈ ರೀತಿಯಾದಂಥ ಒಂದು ಹಿನ್ನೆಲೆ ಇರತಕ್ಕಂತಹ ಮಾಲಿಂಗೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರ ಬ್ರಹ್ಮಕಲಶ ಈಗ ಒಂದು ಹಂತಕ್ಕೆ ಬಂದು ಬ್ರಹ್ಮಕಲಶೋತ್ಸವಕ್ಕೆ ತಲುಪಿದ್ದೇವೆ ನಾವು. ಅತ್ಯಂತ ಸುಂದರವಾದ ಹಳ್ಳಿಯ ಪರಿಸರದಲ್ಲಿರುವಂತಹ, ಸುತ್ತ ಬಾಳೆ, ತೆಂಗು, ಅಡಿಕೆ, ಇದರಿಂದ ಶೃಂಗಾರ ನೈಸರ್ಗಿಕವಾಗಿ ಮಾಡಿಕೊಂಡಂತಹ ಈಶ್ವರನ ಸನ್ನಿಧಿ ತುಂಬ ಶಕ್ತಿ ಹಾಗೂ ಕಾರಣಿಕ ಇರುವಂತಹ ಒಂದು ಕ್ಷೇತ್ರ. ಇಲ್ಲಿ ಅನೇಕ ಜನ ಕಲಾವಿದರು, ಸಾಹಿತಿಗಳು, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ತುಂಬ ಸಮಾಜಕ್ಕೆ ಕೊಡುಗೆಯನ್ನು ಕೊಟ್ಟಂಥದ್ದು ನೀವೆಲ್ಲ ಕೇಳಿದ್ದೀರಿ. ಯಕ್ಷಗಾನ ಇರ್ಬೋದು, ಸಾಹಿತ್ಯ ಇರ್ಬೋದು, ಪದ್ಯಾಣ ಗಣಪತಿ ಭಟ್ರು, ಅದೇ ಈಗ ಚೈತನ್ಯ ಪದ್ಯಾಣ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೀಗೆ ಅತ್ಯಂತ ಒಂದು ವಿಶಿಷ್ಟವಾದಂತಹ ಹಿನ್ನೆಲೆ ಉಳ್ಳಂಥ ಒಂದು ಕ್ಷೇತ್ರ. 30ನೇ ತಾರೀಕು ಪದ್ಯಾಣದ ಬ್ರಹ್ಮಕಲಶೋತ್ಸವ ಆರಂಭ. ಅಲ್ಲಿಂದ ಶುರುವಾಗಿ 6ನೇ ತಾರೀಕು ತನಕ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಈ ಬ್ರಹ್ಮಕಲಶೋತ್ಸವದ ತಯಾರಿ ತುಂಬ ಸುಂದರವಾಗಿ ಕಲ್ಪನೆಯೊಂದಿಗೆ ಬರ್ತಾ ಇದೆ. ಇಲ್ಲಿ ಸುಮಾರು ದಿನಕ್ಕೆ 10,000 ಜನ ಭಕ್ತಾದಿಗಳು ಬಂದು ದರ್ಶನ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೇವೆ.